ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಟಿಪ್ ಹೇಳ್ತೀನಿ. ಕುಕ್ಕರು ಲೀಕ್ ಆಗುತ್ತಲ್ವಾ, ಲೀಕ್ ಆಗುತ್ತೆ ಅಂತ ಟೆನ್ಷನ್ ಆಗುತ್ತಲ್ವಾ, ಏನು ಮಾಡೋದು ಏನು ಬಿಡೋದು. ಲೀಕ್ ಆದಾಗ ಅದ್ರ ಮೇಲೆ ಹಿಂಗೆಲ್ಲ ಒರೆಸ್ಕೊತಾ ಇರ್ತೀವಿ. ಹಂಗೆ ಮಾಡೋದೇನು ಬೇಡ ನೋಡಿ. ಇದು ಹೊಸ ಕುಕ್ಕರು, ಇದು ಕೂಡ ಲೀಕ್ ಆಗುತ್ತೆ. ಅದಕ್ಕೆ ಈ ಥರ ಒಂದು ಬಟ್ಟೆನ ಈ ವಿಜಿಲ್ ಹಾಕ್ತೀವಲ್ಲ ಅಷ್ಟು ಜಾಗ ಬಿಟ್ಟು ಫುಲ್ಲು ಸುತ್ತು ಹಾಕ್ಬಿಡಿ ಬಟ್ಟೆನ. ನೆನಪಿರಲಿ, ಒಣಗಿರೋ ಬಟ್ಟೆ ಹಾಕ್ಬೇಡಿ. ಯಾಕಂತಂದರೆ ಒಣಗಿರೋ ಬಟ್ಟೆ ಹಾಕಿದ್ರೆ ಮತ್ತೆ ಈ ನೀರೆಲ್ಲ ಬಂದಾಗ ಬಟ್ಟೆ ಕುಕ್ಕರ್ಗೆ ಕಚ್ಕೊಳುತ್ತೆ. ಇದು ನನ್ನ ಎಕ್ಸ್ಪೀರಿಯೆನ್ಸ್. ನಾನು ಒಣಗಿರೋ ಬಟ್ಟೆ ಹಾಕಿದ್ದೆ, ಕಚ್ಕೊಂಡಿತ್ತು. ಒದ್ದೆ ಬಟ್ಟೆ ಹಾಕಿ, ಒದ್ದೆ ಮಾಡಿಬಿಟ್ಟು ಹಾಕಿ. ಈ ಥರ ನೋಡಿ, ಒದ್ದೆ ಮಾಡಿಬಿಟ್ಟು ಹಾಕಿದ್ದೀನಿ. ಒದ್ದೆ ಮಾಡಿಬಿಟ್ಟು ಹಾಕಿ ಫುಲ್ಲು ಇಷ್ಟು ಬಿಟ್ಬಿಟ್ಟು ಫುಲ್ಲು ಹಾಕಿ. ಆಮೇಲೆ ಇನ್ನೂ ಒಂದು ಲೀಕ್ ಆಗುತ್ತೆ ಅಂತಂದರೆ ನೋಡಿ, ಈ ಥರ ಒಂದು ಡ್ರಾಪ್ ಆಯಿಲ್ನ ಇಲ್ಲಿ ಹಾಕಿ, ವಿಜಿಲ್ ಬರೋ ಜಾಗದಲ್ಲಿ ಒಂದು ಡ್ರಾಪ್ ಆಯಿಲ್ ಹಾಕಿ. ಆಯಿಲ್ ಹಾಕಿದಾಗ ಅದರೊಳಗಡೆ ಇರೋದು ಕಚ್ಕೊಂಡಿರೋದು ಏನಾದ್ರು ಇದ್ದರೆ ನೋಡೋದೆಲ್ಲ ಬಂದ್ಬಿಡುತ್ತೆ ಆಚೆಗೆ. ಏನಾದರೂ ಚಿಕ್ಕ ಚಿಕ್ಕದು ಅನ್ನ ಆ ಥರ ಈ ಥರ ಎಲ್ಲ ಇದ್ದರೆ ಬಂದ್ಬಿಡುತ್ತೆ ನೋಡಿ. ಈಗ ಪ್ರೆಷರ್ ಬರ್ತಾ ಇದೆ ಚೂರು 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 ನೋಡಿ, ಈ ಥರ. ಆವಾಗ ವಿಜಿಲ್ ಇಡಿ. ಈಗ ನೀವು ಕುಕ್ಕರ್ ಲೀಕ್ ಆಗುತ್ತೆ, ಸ್ಟವ್ ಮೇಲೆಲ್ಲ ಬರುತ್ತೆ, ಸ್ಟವ್ ಒರೆಸ್ಬೇಕು ಅನ್ನೋ ಟೆನ್ಷನ್ನೇ ಇಲ್ಲ. ಲೀಕ್ ಆದರೂ ಎಲ್ಲ ಈ ಬಟ್ಟೆ ಒಳಗಡೆ ಇರುತ್ತೆ. ಇಷ್ಟ ಆಯಿತಾ ಫ್ರೆಂಡ್ಸ್ ಈ ಟಿಪ್ಸು ನಿಮಗೆ?